ನಿಮಗೆ ಎತ್ತು ತಾಯಿನೇ ಭಾರನೋ ಅಥವಾ ಕಷ್ಟನೋ ಅಥವಾ ಸುಖನೋ ನನಗೆ ಗೊತ್ತಿಲ್ಲ. ಕೇಳಿ 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 ಇಲ್ಲಿ ಒಂದು ನಿಮಿಷ. ಈ ಸ್ಟೋರಿ ನೋಡ್ತಾ ಇದ್ರೆ ನಿಜವಾಗ್ಲೂ ಇವರು ತಾಯಿ ಹೊಟ್ಟೆ ಹುಟ್ಟಿದಾರ ನಾಯಿ ಹೊಟ್ಟೆ ಹುಟ್ಟಿದಾರ ಅನ್ನೋದನ್ನ ನಾನಂತೂ ಹೇಳಕ್ಕಾಗಲ್ಲ. ಸ್ವಂತ ಮೊಮ್ಮಕ್ಕಳೇ ಆಟೋನ ಬುಕ್ ಮಾಡಿ ದೇವಸ್ಥಾನದ ಹತ್ರ ನನಗೆ ಎದ್ರೆ ಇವಾಗ ಇನ್ನೊಬ್ರು ಇದ್ದಾರೆ ಮಗ. ಈ ಸ್ಟೋರಿ ನೋಡ್ತಾ ಇದ್ರೆ ನಿಜವಾಗ್ಲೂ ಇವರು ತಾಯಿ ಹೊಟ್ಟೆ ಹುಟ್ಟಿದಾರ ನಾಯಿ ಹೊಟ್ಟೆ ಹುಟ್ಟಿದಾರ ಅನ್ನೋದನ್ನ ನಾನಂತೂ ಹೇಳಕ್ಕಾಗಲ್ಲ. ಸ್ವಂತ ಮೊಮ್ಮಕ್ಕಳೇ ಆಟೋನ ಬುಕ್ ಮಾಡಿ ದೇವಸ್ಥಾನದ ಹತ್ರ ಬಿಟ್ಬಿಡಿ ಅಂತ ಮಡಿವಾಳದ ನಾಗಮ್ಮ ದೇವಸ್ಥಾನದ ಬಳಿ ಸಾವು ಬದುಕಿನ ಮಧ್ಯೆನೇ ಹೋರಾಡಿದ್ದಾರೆ ಅಂತಲೇ ಹೇಳ್ಬೋದು. ತುತ್ತು ಅನ್ನಕ್ಕಾಗಿ ಅವ್ರು ಪಟ್ಟಂಥ ವೇದನೆ ಕಷ್ಟ ಎಲ್ಲವನ್ನೂ ಕೂಡ ಅವರ ಬಾಯಲ್ಲೇ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಬರೋಬ್ಬರಿ 4 ಜನ ಮಕ್ಕಳಿದ್ರೂ ಕೂಡ 3 ಜನ ಗಂಡು ಮಕ್ಕಳು ಒಬ್ಬರು ಹೆಣ್ಮಗು ಇದ್ದರೂ ಕೂಡ ಅವರು ಬೀದಿ ಪಾಲಾಗಿದ್ದು ಯಾಕೆ ನನಗಂತೂ ಗೊತ್ತಿಲ್ಲ. ಸ್ವಂತ ಮೊಮ್ಮಕ್ಕಳೇ ಆಟೋನ ಬುಕ್ ಮಾಡಿ ದೇವಸ್ಥಾನದ ಹತ್ರ ಬಿಟ್ಬಿಡಿ ಅಂತ ಹೇಳಿದ್ರಂತೆ. ಸೊ ಆಮೇಲೆ ಏನಾಯಿತು, ಇವತ್ತು ಇವ್ರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಜವಾಗ್ಲೂ ತಾಯಿ ಮೇಲೆ ಮಮತೆ ಪ್ರೀತಿ ಕರುಣೆ ಏನಾದರೂ ಇದ್ದರೆ ಈ ವಿಷಯನ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು. ಅವ್ರೇನು ಮಕ್ಕಳಿದಾರಲ್ಲ ಅವ್ರಿಗೆ ತಕ್ಕ ಶಾಸ್ತಿ ಆಗಬೇಕು, ತಕ್ಕ ಪಾಠವನ್ನು ನಾವು ಕಲಿಸ್ಬೇಕು. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾವು ಏನು ಪ್ರಯತ್ನ ಮಾಡ್ಬೋದು ಅಷ್ಟನ್ನಷ್ಟೇ ಪ್ರಯತ್ನ ಮಾಡ್ಬೋದು. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಸೊ ಪ್ರತಿಯೊಬ್ಬರು ಬನ್ನಿ ನೋಡೋಣ ಇವಾಗ ಈರಮ್ಮ ಅವರ ಪರಿಸ್ಥಿತಿ ಹೇಗಿದೆ ಅಂತ. ನಿಜವಾಗ್ಲೂ ಅಸಹಾಯಕ ಪರಿಸ್ಥಿತಿಲಿ ಅವ್ರು ಇದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇವರು ಮಡಿವಾಳದಿಂದ ನಾಗಮ್ಮ ದೇವಸ್ಥಾನ ಟ್ರಸ್ಟ್ನಲ್ಲಿರ್ತಕ್ಕಂಥ ಪ್ರಮುಖರು ಇವರನ್ನು ರಕ್ಷಣೆ ಮಾಡಿರುವಂಥದ್ದು. ನಮಸ್ಕಾರ 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 ಸರ್, ಚೆನ್ನಾಗಿದ್ದೀರಾ? ಎಲ್ಲಿಂದ ಬರ್ತಾ ಇದ್ದೀರಾ ಸರ್ ತಾವು ಇವಾಗ? ಮಡಿವಾಳ BTM ಇಂದ ಬರ್ತಾ ಇದ್ದೀರಿ. BTM ಎಲ್ಲಿ? BTM ಅಲ್ಲಿ ಮಡಿವಾಳದಲ್ಲಿ. ಸೊ ಏನು ವಿಷಯ ಇವತ್ತು ಬಂದಿರೋದು ಇಲ್ಲಿಗೆ? ಅಲ್ಲಿ ನಮ್ಮ ನಾಗಮ್ಮ ಟೆಂಪಲ್ ಇದೆ, ಆ ದೇವಸ್ಥಾನದಲ್ಲಿ ಅಜ್ಜಿನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾರು ಬಿಟ್ಟು ಹೋಗಿರೋದು? ಮಕ್ಕಳೇ. ಹೌದು, ಮಕ್ಕಳೇ ಬಂದು ಮೊಮ್ಮಕ್ಕಳು ಇಬ್ರು ಸೇರ್ಬಿಟ್ಟು ಬಂದು ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೊರಟೋಗಿದ್ರು. ನಮ್ಗೆ ಗೊತ್ತಿರಲಿಲ್ಲ ಅವ್ರು ನಾರ್ಮಲ್ ದೇವಸ್ಥಾನಕ್ಕೆ ಬರ್ತಾರೆ ಅಂತ ನಾವು ಅನ್ಕೊಂಡಿದ್ರಿ. ಆಮೇಲೆ ರಾತ್ರಿ ನೋಡಿದ್ರೆ ಅಲ್ಲೇ ಮಲ್ಕೊಂಡಿದ್ರು. ಯಾಕಮ್ಮ ಅಂತಂದ್ಮೇಲೆ ನೈಟ್ 10 ಗಂಟೆಗೆ ನಮ್ಗೆ ವಿಚಾರ ಎಲ್ಲ ಗೊತ್ತಾಗಿದ್ದಲ್ಲ. ಆಮೇಲೆ ನಾವು 2 ದಿವಸ ವ್ಯವಸ್ಥೆ ಮಾಡ್ಬಿಟ್ಟು ಅದಕ್ಕೆ ನಿಮ್ಗೆ ಈಗ ಆಲ್ರೆಡಿ 24 ಗಂಟೆ 48 ಗಂಟೆ ಕಳೆದಿದ್ದಾರೆ ಬೀದಿಲಿ. ಹೌದೌದು, ಊಟ ತಿಂಡಿ ಇಲ್ಲದೆ ನರಳಿದ್ದಾರೆ. ಹೌದೌದು. ಸೊ ಸ್ವಂತ ಮಕ್ಕಳೇ ತಗೊಬಂದು ಅವರೇ ದೇವಸ್ಥಾನ ಹತ್ರ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ಇದು ನಿಜವಾಗ್ಲೂ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು ನೋಡ್ಲೇಬೇಕಾದಂತ ಸ್ಟೋರಿ. ಸೊ 3 ಜನ ಗಂಡ್ಮಕ್ಳು ಅಂತ ಕೇಳ್ಪಟ್ಟೆ, ಒಬ್ರು ಹೆಣ್ಮಗು, 3 ಜನ ಗಂಡು ಮಕ್ಕಳು, ಒಂದ್ ಹೆಣ್ಮಗು. ಸ್ವಂತ ಮನೆಯವರೇ ತಂದ್ಬಿಟ್ಟಿರೋದು, ಬೇರೆ ಏನಲ್ಲ. ಏನೂ ಇಲ್ಲ. ಸ್ನೇಹಿತರೆ,
ಇಷ್ಟು ದಪ್ಪ ಇರೋ ತಲೆನ ಇಷ್ಟು ದಪ್ಪ ಮಾಡೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟು ಎಷ್ಟು ಮನೆಯಲ್ಲಿ ಮುಸ್ರೆ ತಿಕ್ಕಿ ಮಕ್ಕಳನ್ನ ಸಾಕಿರ್ತಾರೋ ಗೊತ್ತಿಲ್ಲ. ಇವತ್ತು ಅವ್ರಿಗೆ ವಯಸ್ಸಾಯಿತು, ಅವ್ರ ಕೈಲಿ ಏನೂ ಆಗಲ್ಲ, ಅವ್ರ ಕೈಯಿಂದ ಏನೂ ಸಾಧ್ಯ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೋಡಿ ಅವ್ರನ್ನ ಕ್ಲೀನಾಗಿ ಇರೋ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಒಂದು ಆಟೋದಲ್ಲಿ ಕೂರಿಸಿ ದೇವಸ್ಥಾನ ಹತ್ರ ಬಿಟ್ಟುಬಿಡಿ ಅಂತ ಹೇಳಿ ಕಳಿಸ್ಬಿಟ್ಟಿದಾರಂತೆ. ಜೊತೆಗೆ ಒಡವೆ ಇದೆಯಲ್ವಾ, ಮತ್ತೆ ಒಡವೆಗಳನ್ನ ಎಲ್ಲ ಎತ್ತಿಕೊಂಡ್ಬಿಟ್ಟಿದ್ದಾರೆ ಅವರೇ. ಫಸ್ಟ್ ಬಿಚ್ಕೊಂಡ್ಬಿಟ್ಟಿದ್ದಾರೆ, ಬಿಚ್ಚಿಸ್ಕೊಂಡು ಅವ್ರನ್ನ ಏನು ಇಲ್ಲದಂಗೆ ಪ್ಲೈನ್ ಆಗಿ ಕಳಿಸ್ಕೊಟ್ಟಿರೋಂಥದ್ದು. ಅಜ್ಜಿ ಒಡವೆನೂ ಬಿಚ್ಕೊಬಿಟ್ಟಿದ್ದಾರಾ? ಇರ್ಲಿ, ಎಲ್ಲ ಕೇಳ್ತೀನಿ. ಇದು ನಿಜವಾಗ್ಲೂ ಮಾನವೀಯತೆ, ಮನುಷ್ಯತ್ವ ಏನಾದರೂ ಗೊತ್ತಿದ್ರೆ, ಅದ್ರ ಬಗ್ಗೆ ಆಸಕ್ತಿ ಇರೋವಂಥವ್ರು ಈ ವಿಡಿಯೋನ ಕೊನೆವರೆಗೂ ನೋಡಿ. ಆಮೇಲೆ ಇಂಥ ಮಕ್ಕಳಿಗೆ ಹೇಳ್ತಿರಲ್ಲ ಫೇಸ್ಬುಕ್ಕಲ್ಲಿ ಕೂತ್ಕೊಂಡು ನೆಗೆಟಿವ್ ಕಮೆಂಟ್ಸ್ಗಳು ಹಾಕೋದು, ಹಂಗೆ ಹಿಂಗೆ ಅಂತ ಕಮೆಂಟ್ಸ್ ಹಾಕ್ತಿರಲ್ಲ, ಅವರೆಲ್ಲ ಬಂದು ಇವಾಗ ನ್ಯಾಯ ಕೊಡಿಸಿ ಅಜ್ಜಿಗೆ ಅಲ್ಲಣ್ಣ. ಇದೊಂದನ್ನೇ ನಾನು ಕೇಳ್ಕೊಳಕ್ಕಾಗೋದು, ಬಂದು ನ್ಯಾಯ ಕೊಡಿಸಿ ಅಜ್ಜಿಗೆ. ಇದು ಜನಸ್ನೇಹಿ ನಿರಾಶ್ರಿತರಾಶ್ರಮ ನೆಲಮಂಗಲ ಸೊಂಡೆಗುಪ್ಪದಲ್ಲಿ ಇರ್ತಾರೆ. ಫೇಸ್ಬುಕ್ಕಲ್ಲಿ ಬಿಟ್ಟು ನೆಟ್ಟಿದೆ ಅನ್ನೋ ಕಾರಣಕ್ಕೆ ಕಮೆಂಟ್ಗಳು ಹಾಕ್ತಿರಲ್ಲ, ಬಂದು ಅಜ್ಜಿಗೆ ನ್ಯಾಯ ಕೊಡಿಸಿ. ಇವಾಗ ನೋಡೋಣ, ನಿಮ್ಮ ತಾಕತ್ತಿದ್ರೆ ಒಂದು ಅಜ್ಜಿಗೆ ನ್ಯಾಯ ಕೊಡಿಸಿ. ಸೊ ಇವಾಗ ಅಜ್ಜಿನ ಕರ್ಕೊಳ್ತೀನಿ ಫಸ್ಟು. ಅಜ್ಜಿ ಬನ್ನಿ. ಸ್ನೇಹಿತರೆ, ಈ ದೃಶ್ಯ ನೋಡಿದ್ಮೇಲೆ ನನಗೇನು ಅನ್ನಿಸ್ತೈತೆ ಗೊತ್ತಾ, ಶತ್ರುಗಳು ಬೇರೆ ಎಲ್ಲೂ ಇಲ್ಲ, ನಮ್ಮ ಬುಡದಲ್ಲೇ ಇದ್ದಾರೆ ಅಂತ. ಏನಣ್ಣ? ಹೌದು ಸರ್. ಶತ್ರುಗಳು ಎಲ್ಲಿದ್ದಾರಣ್ಣ? ನಮ್ಮ ಬುಡದಲ್ಲೇ ಇದ್ದಾರೆ. ನಮ್ಮ ಬುಡದಲ್ಲೇ ಇದ್ದಾರೆ. ಮೊದಲನೇದಾಗಿ ಈರಮ್ಮ ಅವ್ರಿಗೆ ಬರೋಬ್ಬರಿ 3 ಜನ ಗಂಡು ಮಕ್ಕಳು, 1 ಹೆಣ್ಮಕ್ಳಿದ್ದಾರೆ. ಇಷ್ಟು ಜನ ಇದ್ದರೂ ಕೂಡ ದೇವಸ್ಥಾನದ ಹತ್ರ ಇವ್ರನ್ನ ಯಾಕೆ ತಂದುಬಿಟ್ರು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅದರಲ್ಲೂ ಒಂದು ಆಟೋ ಬುಕ್ ಮಾಡಿ ದೇವಸ್ಥಾನ ಹತ್ರ ತಂದು ಬಿಟ್ಟು ಹೋಗೋ ಬದಲು ಈ ರೀತಿ ಒಂದು ಚಿತ್ರಹಿಂಸೆ ಕೊಡೋದ್ರ ಬದಲು, ಬೇಜಾರು ಮಾಡ್ಕೋಬೇಡಿ ಅಣ್ಣ, ತಿನ್ನೋ ಊಟದಲ್ಲಿ ಒಂಚೂರು ವಿಷ ಕೊಟ್ಬಿಟ್ಟಿದ್ರು ಏನು ತಪ್ಪಿರಲಿಲ್ಲ ಅಂತ ನನಗನ್ಸುತ್ತೆ ಅಣ್ಣ. ಯಾಕೆ ಗೊತ್ತಾ, ಇದೊಂಥರ ನರ್ಕ ಅಲ್ವಾ ಅಣ್ಣ. ಎತ್ತು ತಂದೆ ತಾಯಿನ ಬೀದಿಗೆ ತಗೊಬಂದು ಬಿಡೋದು. ಒಂದಷ್ಟು ಜನ ನಾವು ವಿಡಿಯೋಗಳನ್ನ ಮಾಡಿದಾಗ ಜನ ಹೇಳ್ತಾರಣ್ಣ, ಸಿಂಪತಿ ತೋರ್ಸಕ್ ಮಾಡ್ತಾರೆ. ಸಿಂಪತಿ ನಾವು ಕಣ್ಣು ಮುಂದೆ ನೋಡ್ತಾ ಇರೋದು. ಅಲ್ಲಲ್ಲ, ಜನಕ್ಕೆ ಇದನ್ನ ತೋರ್ಸಿದ್ರೆ ನಾವ್ ಏನ್ ಹೇಳ್ತಾರೆ ಗೊತ್ತಾ, ಓ ಸಿಂಪತಿಗೆ ಇದನ್ನ ತೋರಿಸಿ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಅಥವಾ ಇವ್ರನ್ನ ತೋರಿಸಿ ಏನೋ ಬಿಸ್ನೆಸ್ ಮಾಡೋದಕ್ಕೆ ಮಾಡ್ತಾರಂತ ಅಂತಾರಲ್ಲ, ಅಂತ ಮುಟ್ಟಾಳ್ರು ದಯವಿಟ್ಟು ಈ ವಿಡಿಯೋಗಳನ್ನ ನೋಡಬೇಕು. ನಾವು ಯಾಕೆ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ, ಏನು ಸಮಾಜಕ್ಕೆ ಸಂದೇಶ ಕೊಡ್ತಾ ಇದ್ದೀವಿ ಅಂತ. 3 ಜನ ಗಂಡು ಮಕ್ಕಳು, 1 ಹೆಣ್ಮಕ್ಳು ಇದ್ರೂ ಕೂಡ ತಂದೆ ತಾಯಿನ ನೋಡ್ಕೊಳಕ್ಕಾಗದೇ ಇರೋ ಸಮಾಜದಲ್ಲಿ ನಾವು ಬದುಕ್ತಾ ಇರೋದು. ಇವತ್ತೆಲ್ಲೋ ಬಿದ್ದಿರೋ ಎಷ್ಟೋ ಜನರನ್ನ ನಾವು ರಕ್ಷಣೆ ಮಾಡಿ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಜ್ಜಿ, ತಮ್ಮ ಹೆಸರೇನು? ನಿಮ್ಮ ಹೆಸರು? ಈರಮ್ಮ. ಎಷ್ಟು ಜನ ಮಕ್ಕಳು? 4 ಜನ ಮಕ್ಕಳು. 4 ಜನ ನೀನ್ ಸಾಕ್ದಾ? ದೊಡ್ಡ ಮಗಳು ಒಬ್ಳು, ಎಳ್ಳೆ ಮಗ ತೀರೋದ. ಓಕೆ, ಇನ್ನಿಬ್ರು ಗಂಡು ಮಕ್ಕಳು. 4 ಜನ ನೀವು ಸಾಕಿದೀರಾ? ಇನ್ನೇನ್ ಸಾಕ್ತಿಲ್ಲ, ಬಿದ್ದಕ್ ಬಿಡಿ. ಮತ್ 4 ಜನ ಸಾಕದ್ಮೇಲೆ ಆ 4 ಜನ ಸೇರಿ ನೀನ್ ಒಬ್ಬಳನ್ನ ಯಾಕೆ ಸಾಕ್ತಿಲ್ಲ? ನಮ್ಗೆ ಏನಪ್ಪ ಅಂತ ಹೇಳಿದ್ರು, ನನ್ನ ಹಣೆ ಬರ ಸರಿ ಇಲ್ಲ, ಅವ್ರು ಸಾಕಿ ಹಣೆ ಬರ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅಜ್ಜಿ, ದೇವಸ್ಥಾನ ಹತ್ರ ನಿಮ್ಮನ್ನ ಯಾರು ತಂದ್ಬಿಟ್ಟಿದ್ದು? ನಮ್ಮ ಮಗಳ ಮಗ, ಮೊಮ್ಮಗ. ಒಳ್ಳೆ ಸಂಸ್ಕಾರ ಸಿಕ್ಕಿದೆ ಅವ್ರಿಗೆ. ನೆಕ್ಸ್ಟ್ ನಿಮ್ ಮಗಳನ್ನ ತಗೊಂಡೋಗಿ ಬಸ್ ಸ್ಟಾಪ್ ಬಿಟ್ಬಿಡ್ತಾರೆ. ಅವ್ರ ಪಾಡು ನೋಡಿ, ಕರೆಕ್ಟ್ ತಾನೆ. ಮಕ್ಕಳಿಗೆ ಸಂಸ್ಕಾರದ ಅವಶ್ಯಕತೆ ತುಂಬಾ ಬೇಕಣ್ಣ. ಇವ್ರು ಈ ಕೆಲಸ ಮಾಡಿರೋದು ಯಾರು? ಮೊಮ್ಮಗ. ನೆಕ್ಸ್ಟ್ ಮೊಮ್ಮಗನೇ ಏನ್ ಮಾಡ್ತಾನೆ? ಅವ್ರ ತಂದೆ ತಾಯಿನ ತಗೊಂಡೋಗಿ ಯಾವ್ದಾರ ಅನಾಥಾಶ್ರಮದ ಹತ್ರನೋ, ಬಸ್ ಸ್ಟಾಪ್ ಹತ್ರನೋ, ಪಾರ್ಕ್ ಹತ್ರನೋ ಬಿಟ್ಬಿಡ್ತಾನೆ. ಅಜ್ಜಿ, ಏನಂತ ಹೇಳಿ ಕರ್ಕೊ ಬಂದ್ರು ದೇವಸ್ಥಾನ ಹತ್ರಕ್ಕೆ? ಇಷ್ಟ ಮಾತಾಡಿತು. 4 ತಿಂಗಳಲ್ಲಿ ಇದೆ. 4 ದಿನ ಮನೆ ಊಟನೇ ಮಾಡಿ, ನೀರು ಕುಡಿಯಿಲ್ಲ, ತಿನ್ನೋರು. ನಿಮ್ಮ ಮನೆಗೆ ನಾನು ಊಟನೂ ತಿನ್ನಲ್ಲ, ಏನು ಮಾಡ. ನಾಗಮ್ಮ ದೇವಸ್ಥಾನ ಬಿಟ್ಬಿಡ್ರಪ್ಪ ಅಂತ ಹೇಳಿ ಆಮ್ಯಾಗ ಆಟೋ ಬುಕ್ ಮಾಡಿ ಕಳಿಸ್ತಾರೆ. ಆಟೋ ಬುಕ್ ಮಾಡಿ ಕಳಿಸ್ಬಿಟ್ರು. ಬರ್ಲಿಲ್ಲ ಅವ್ರು ನಿಮ್ ಜೊತೆ? ನನ್ನ ಜೊತೆಗೆ ಬರ್ರಿ. ಆಟೋ ಬುಕ್ ಮಾಡಿ ನಾಗಮ್ಮನ ದೇವಸ್ಥಾನ ಹತ್ರ ಬಿಟ್ಬಿಡಿ ಅಂತ ಹೇಳ್ಬಿಟ್ಟಿರೋದು ಆಟೋದವ್ರಿಗೆ ಅಷ್ಟೇ.
ಅವರೇ ಆಟಕ್ಕೆ ದುಡ್ಡು ಕೊಟ್ಟರು. ದುಡ್ಡು ಕೊಟ್ರು. ಪುಣ್ಯದ ಕೆಲಸ ಮಾಡೋರು ಇದೊಂದು ಪುಣ್ಯದ ಕೆಲಸ. ಇದಕ್ಕೆ ಪುಣ್ಯ ಸಿಗುತ್ತೆ ಬಿಡಿ. ಅಜ್ಜಿ ಮಕ್ಳು ಮನೆಗೆ ಹೋಗಿ ಇರ್ಬೋದಲ್ಲ, ಯಾಕೆ ಆಶ್ರಮ ಏನಕ್ಕೆ ಬೇಕು ಆಶ್ರಮ ಈ ವಯಸ್ಸಲ್ಲಿ? ನೋಡನೆ ಇಲ್ಲಿ ಇದ್ಲಿ ಎಲ್ಲ ನನ್ನಂತರ ಇಷ್ಟ ಅವ್ರೆ ನಿಮ್ದಾಗಲ್ಲ ಇರ್ಬೋದು. ದಿನ ಅಲ್ಲಿ ಇಲ್ಲಿ ಹೋಗಿ ಆ ಮನೆಗೆ ಮನೆಗಿರೋ ಬದಲು ಇಲ್ಲಿ ಇರ್ಬೋದು. ಊಟ ತಿಂಡಿಗೆ ಏನ್ ಮಾಡಿದ್ರಿ 2 ದಿವಸ? ದೇವಸ್ಥಾನದ ಪೂಜೆಗಳವೆ. ದೇವಸ್ಥಾನದಲ್ಲಿ ಪೂಜೆಗಳವೆ. ಅಲ್ಲಿ ಬರೋಂತ ಭಕ್ತಾದಿಗಳು ಅಟ್ಲೀಸ್ಟ್ ಪ್ರಸಾದ ಅಂತಾನಾದ್ರೂ ಕೊಟ್ಟವ್ರೆ, 2 ದಿನ ಜೀವ ಬದುಕಿದೆ ಅಲ್ವಾ? ನಾವು ಮಾಡ್ತಿರೋದು ಅದನ್ನೇ. ದೇವಸ್ಥಾನದಲ್ಲಿ ದೇವರುಗಳಿದಾವೆ, ಪೂಜೆ ನಡೀತಾ ಇದೆ, ಇಲ್ಲಿ ಬರೋಂತ ಭಕ್ತಾದಿಗಳಿಗೆ, ಇಲ್ಲಿರೋಂಥ ಭಕ್ತಾದಿಗಳಿಗೆ ಪ್ರತಿದಿನ ಪ್ರಸಾದ ಸಿಗುತ್ತೆ ಅಲ್ವಾ ಅಣ್ಣ? ಅಣ್ಣ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಮಾನವೀಯತನ, ಮನುಷ್ಯತ್ವನ? ಅವರು ಬೆಳಗ್ಗೆ ಹೊತ್ತು ಹೇಳೋರು ನಾಷ್ಟ ತಂದು ಕೊಡ್ತೀನಿ ತಿನ್ನೇ ಬೇಡ ಇರಪ್ಪ, ಅಡಿಗೆ ಅಂಗಡಿಗೆ ಒಂದೇ ಸಲ ಊಟ ಮಾಡ್ತೀನಿ, ಡೈರೆಕ್ಟ್ ಊಟ ಮಾಡ್ಬಿಡ್ತೀನಿ, ತಿಂಡಿ ಬೇಡ ಅಂತ. ಅಜ್ಜಿ ನಿಮ್ ಮಕ್ಳ ಬಗ್ಗೆ ನೀವು ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿದಿರಲ್ಲ, ಏನ್ ಹೇಳ್ತೀರಾ ಅಜ್ಜಿ? ಹೇಳೋದಾದ್ರೆ ಏನ್ ಸಮಾಜಕ್ಕೆ ಏನ್ ಹೇಳ್ತೀರಾ ಇಂಥ ಮಕ್ಕಳಿಗೆ? ಅಂತ ಮಕ್ಕಳಿಗೆ ಏನು ಹೇಳಕ್ಕಾಗಲ್ಲಪ್ಪ. ಏನು ಹೇಳೋದು ಹೇಳ್ರಿ? ಗಂಡ ಸರಿ ಇದ್ರೆ ಸೊಸೆ ಸರಿ, ಮಗ ಸರಿ, ಸೊಸೆ ಸರಿ ಇಲ್ಲ ಸರಿ, ಮಗ ಸರಿ, ಹೆಂಗೆ ಸಾಕ್ತಾರೆ? ಈ ವಯಸ್ಸಲ್ಲಿ ಬೀದಿಲ್ ಮಲಗೋದು ಚೆನ್ನಾಗಿರತ್ತಾ? ಈ ವಯಸ್ಸಲ್ಲಿ ಬೀದಿಲ್ ಮಲಗಿದ್ರೆ ಚೆನ್ನಾಗಿರತ್ತಾ? ನಾನು ಮಾಡಿದ್ರೆ ಚಂದಾಗತ್ತೆ, ಅವ್ರಿಗೆ ಹೆಂಗದ ನಂಗೆ. ಅವ್ರೇನ್ ಹೇಳ್ತಾರೆ ಗೊತ್ತಾ? ನಾನ್ ಮಲಗಿದ್ರು ಪರವಾಗಿಲ್ಲ, ಅವ್ರು ಮಲಗಬಾರ್ದು ಅಂದ್ರೆ ಅವರು ಈ ಪರಿಸ್ಥಿತಿಗೆ ಬರಬಾರ್ದು ಅಂತ. ಅದನ್ನೇ ಹೇಳೋದು ತಾಯಿ ಅಂತ ಅಲ್ವಾ ಅಣ್ಣ? ಮಕ್ಳಿಗೆ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ನೀವ್ ಹೇಳ್ತಿದ್ದೀರಿ, ಆದ್ರೆ ಅವ್ರು ನಿಮ್ಗೆ ಇದನ್ನೇ ಬಯಸೋರಲ್ಲ. ಬೈಗಲ್ಲ ಬಿಡ್ರಿ, ನಂಗೇನಾಯ್ತದೆ? ಊರಲ್ಲಿ ನಾಯಿಗಳು ಬಗಳಿದ್ರೆ ನಮ್ಗೇನಾಗತ್ತೆ ಅನ್ನೋದು ನಿಮ್ಮ ಮಗಳಿಗೆ ಹಂಗೆ ಹೇಳಿದೆ. ಏನು ದಿನ ಹಿಂಗೆ ಬಗಳ್ತೀಯ? ಬೆಟ್ಟ ನೋಡಿ ನಾಯಿ ಬಗಳ್ದಾಗ ಬೆಟ್ಟದಂಗೆ ಸರ್, ನಾಯಿ ಬಗಳಿ ಸುಮ್ಮನೆ ಆಯ್ತದೆ ಅಂತ. ಇದು ಸುಮಾರು ಜನಕ್ಕೆ ಅರ್ಥ ಆಗ್ಬೇಕಾರ ಮಾತಾಡ. ಬೆಟ್ಟನ ನೋಡಿ ನಾಯಿ ಬೊಗಳುತ್ತೆ, ಬೆಟ್ಟ ಇದ್ದಂಗೆ ಇರುತ್ತೆ, ನಾಯಿ ಬೊಗಳಿ ಬಾಯಿ ನೋವು ಮಾಡ್ಕೊಳತ್ತೆ ಅಂತ ಅವ್ರು ಆಗ್ತಿದ ಅರ್ಥ. ಹೌದು, ಈಗ ಫೇಸ್ಬುಕ್ ಅಲ್ಲಿ ಬಂದು ಬಿಟ್ಟು ನೆಟ್ಟಿದೆ ಅಂದ್ಬಿಟ್ಟು ಇವ್ರನ್ನೆಲ್ಲ ತೋರಿಸಿ ಸಿಂಪತಿ ತೋರಿಸ್ಕೊಂತೀರಾ, ಇವ್ರನ್ನೆಲ್ಲ ತೋರಿಸಿ ಫೇಸ್ಬುಕ್ ಅಲ್ಲಿ ಸಂಪಾದನೆ ಮಾಡ್ತೀರಾ ಅಂತಾರಲ್ಲ. ಸೊ ಇದನ್ನ ನೋಡಿದ್ಮೇಲೆ ಹೇಳಿ ಸರ್, ನೀವು ಸಿಂಪತಿ ಅನ್ನೋ ಒಂದು ಮಾತು ಹೇಳ್ತೀನಿ ನಾನು. ಸತ್ಯವಾಗಿ 2 ದಿವಸ ಇವ್ರನ್ನ ಎಲ್ಲಿ ಇಡೋದು ಅನ್ನೋದು ತುಂಬಾ ಕಷ್ಟ ಬಿದ್ದೆ ನಾನು. ಯಾಕೆಂದ್ರೆ ಇವಾಗ ನಮ್ಮ ಮನೇಲಿ ಇಟ್ಕೊಂತೀನಿ ಅಂತಂದ್ರೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಜವಾಬ್ದಾರಿ ಅಂತ ನಮ್ಮ ಮನೆಯವ್ರು ಕೇಳ್ತಾರೆ. ಇನ್ನೊಬ್ರು ಮನೇಲಿ ಬಿಡ್ತೀನಿ ಅಂದ್ರೆ ನೀನೇ ಅಣ್ಣ ಜವಾಬ್ದಾರಿ ಅಂತಂದ್ರು. ಆ ಜವಾಬ್ದಾರಿನ ತುಂಬಾ ದೊಡ್ಡ ಮಟ್ಟದಲ್ಲಿ ನೀವು ನಿಭಾಯಿಸ್ತಾ ಇದೀರಲ್ಲ, ಇದಕ್ಕೆ ನಾನು ಇದಕ್ಕೆ ಏನು ನಾವು ಮಾತಾಡೋಕ್ಕಾಗಲ್ಲ ಇದ್ರ ಬಗ್ಗೆ. ಯಾಕಂದ್ರೆ ಇದು ಒಬ್ಬಿಬ್ರದಲ್ಲ, ನಾವು ಒಬ್ಬರನ್ನೇ ನಾವು ಅಷ್ಟು ಕಷ್ಟ ಬಿದ್ರಿ 2 ದಿವಸಕ್ಕೇನೆ. ನೀವು ಪಾಪ ಇಷ್ಟು ಜನ ಇಟ್ಕೊಂಡು ಮಾಡ್ತೀರಾ ಅಂತಂದ್ರೆ ಅದ್ರ ಬಗ್ಗೆ ನಾವು ಕಮೆಂಟ್ಸ್ ಅಂತ ನನ್ನ ಮಕ್ಕಳಿಗೆ ನಾನು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾತಾಡಬೇಕು, ಚೆನ್ನಾಗಿರಲ್ಲ, ಬೇಡ ಅದು. ಇವ್ರನ್ನೇ ಕೊಟ್ಬಿಡೋಣ, ಅವ್ರು ಸಾಕ್ಲಿ ಅಂತವ್ರು ಸಾಕ್ತಿತ್ತು. ಕಮೆಂಟ್ ಆಗ್ತಾರಣ್ಣ, ನಂದು ಓಪನ್ ಚಾಲೆಂಜ್ ಪಕ್ಕ 100%. ನಾನು ರೆಡಿ ಅಣ್ಣ, ನಾವು ರೆಡಿ ಮಾಡ್ತೀವಿ. ನಾನು ರೆಡಿ. ಯಾರೇ ಚಾಲೆಂಜ್ಗೆ ನಿಮ್ಮ ಪ್ರಕಾರ ನಾವು ತಿಂಗಳಿಗೆ ನಾನು ರೇಷನ್ ಕೊಡ್ತೀನಿ ಅಣ್ಣ ಅಜ್ಜಿಗೆ. ಅವ್ರು ರೇಷನ್ ಕಷ್ಟಪಡೋದು ಬೇಡ, ಅಜ್ಜಿ ನೋಡ್ಕೊಳ್ಳಿ ಸಾಕು. ಅಂತವ್ರು ನೋಡ್ಕೊಂಡಿ ಹೌದೌದು, ಖಂಡಿತ ಪರವಾಗಿಲ್ಲ. ಆದ್ರೆ ಏನೇ ಆದ್ರೇನು ನಾವು ಒಳ್ಳೇದು ಕೆಟ್ಟದ್ದು ಅನ್ನೋದು ಬೇರೆ ವಿಚಾರ. ಪಾಪ ತಾಯಿ ಅವತ್ತು ಅಲ್ಲಿ ಮಲ್ಕೊಂಡಿದ್ದಾಳೆ. RCB ಮ್ಯಾಚು, ಪೊಲೀಸವರು ಬರೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಲೇಟ್ ಆಯಿತು. ಆ ಮಳೆಯಲ್ಲಿ ಆ ಹೆಜ್ಜೆಯಲ್ಲಿ ಮಲ್ಕೊಂಡಿದ್ದಾಗ 1 ನಿಮಿಷ ನಾವು ಆ ಸ್ಥಿತಿಗೆ ಹೋದಾಗ ಹೆಂಗಿರ್ತದೆ ಅನ್ನೋದು ನನಗೆ ಕಣ್ಣಲ್ಲಿ ನೀರು ತಂತದು. ನಾವು ಹೋಗಿಲ್ಲ ಮನೆಗೆ ಅವತ್ತು, ಮಳೆಯಲ್ಲಿ ನೆಂದ್ಕೊಂಡು ಪಾಪ ಎಮ್ಮನ್ನ ಅಲ್ಲಿ ಒಂದು ಕಡೆ ವ್ಯವಸ್ಥೆ ಮಾಡೋರು ನಾವು ಮನೆಗೆ ಹೋಗಿಲ್ಲ. ಕೇಳಿ ಅಜ್ಜಿನ, ನಮ್ಗೆ 2 ಮನ್ಸು ಆಗ್ಬಿಡ್ತು ನಮಗೆ. ಈಗ ಸ್ಟೇಷನ್ ಇಂದ ಲೆಟರ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಮಕ್ಕಳನ್ನ ಸ್ಟೇಷನ್ಗೆ ಕರೆದ್ರ? ಕರೆದಿದ್ರು. ದೊಡ್ಡ ಮಗ ಇಟ್ಕೊಂಡು ಯಾವುದೇ ಕಾರಣಕ್ಕೂ ನಾನು ಬರಲ್ಲ, ಮಡಿವಾಳ ಅನ್ನೋದೇ ಯಾವುದು ಅನ್ನೋದು ಕೇಳ್ಬಿಟ್ಟು ಅವನು ಅದೇ ಊರಲ್ಲಿ 35 ವರ್ಷ ಬಾಳೆ ಬದುಕಿದವನು ಪೊಲೀಸವ್ರಿಗೆ ಮಡಿವಾಳ ಎಲ್ಲಿ ಬರ್ತದೆ ಅಂತ ಕೇಳ್ತಾನೆ. ಸೊ ಸ್ಟೇಷನ್ಗೆ ಬಂದು ಬರ್ಕೋಟ್ ಆಯ್ತಾ? ಅವ್ನು ಬಂದಿಲ್ಲ, ಇನ್ನೊಬ್ಬ ಮಗ ಬಂದ. ನನಗೆ ಎತೆ ಇಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ನಾನು ಏನಿದ್ರು ಬರ್ಕೊಡ್ತೀನಿ ಅಂದ್ಬಿಟ್ಟು ಬಂದು ಸೈನ್ ಹಾಕ್ಬಿಟ್ಟು. ನಂಬರ್ ಇದೆಯಾ? ಕಾಲ್ ರಿಸೀವ್ ಮಾಡ್ತಾರಾ? ರಿಸೀವ್ ಮಾಡ್ತಾರೆ. ಮಾಡಿ ಪ್ಲೀಸ್, ನೋಡೋಣ. ಸ್ನೇಹಿತರೆ, ಈರಮ್ಮ ಅವರ ಮಕ್ಕಳಿಗೆ ಫೋನ್ ಮಾಡೋಣ. ಇದು ಸಮಾಜದ ಮುಂದೆ ನಾವು ಈ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀವಿ. ಇದು ನಿಮಗೆ ಪಬ್ಲಿಸಿಟಿ ಅನ್ಸಿದ್ರೆ ಪಬ್ಲಿಸಿಟಿ ತರ ತಗೊಳ್ಳಿ, ಸಿಂಪತಿ ಅನ್ಸಿದ್ರೆ ಸಿಂಪತಿ ತರ ತಗೊಳ್ಳಿ. ಆಮೇಲೆ ಇದನ್ನ ಚಾಲೆಂಜ್ ಅಂತ ನೀವೇನಾದ್ರೂ ತಗೊಳಂಗಿದ್ರೆ ದಯವಿಟ್ಟು ಚಾಲೆಂಜ್ ಅಂತ ತಗೊಳ್ಳಿ. ಇವ್ರನ್ನ ಈ ನೆಗೆಟಿವ್ ಕಮೆಂಟ್ ಆಗ್ತಿರಲ್ಲ ಫೇಸ್ಬುಕ್ ಅಲ್ಲಿ ಬಂದು ಹಂಗೆ ಹಿಂಗೆ ಆ ಮಗ ಈ ಮಗ ಅಂತೆಲ್ಲ ಯೂಸ್ ಮಾಡ್ತಿರಲ್ಲ,
ತಾಕತ್ ಇದ್ದರೆ ಜನಸ್ನೇಹಿ ಆಶ್ರಮದಲ್ಲಿ ಅಜ್ಜಿ ಇದ್ದಾರೆ, ಬಂದು ಕರ್ಕೊಂಡೋಗಿ ಸಾಕಿ. ಈ ಅಜ್ಜಿನ ಒಬ್ಬರನ್ನ ಸಾಕಿ ನೋಡೋಣ, ಏನಣ್ಣ? ಹೌದು, ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳೋಕ್ಕಾಗಲ್ಲ. ಇವ್ರೊಬ್ಬರನ್ನ ತಗೊಂಡೋಗಿ ನಮ್ಮ ಮನೇಲಿ ಸಾಕತ್ತೀನಿ ಸರ್, ನಾನು ನೆಗೆಟಿವ್ ಕಮೆಂಟ್ ಹಾಕಿದೆ, ನಾನು ಸಾಕಿ ತೋರಿಸ್ತೀನಿ ಅನ್ನೋ ಚಾಲೆಂಜ್ ಮಾಡೋರು ಯಾರಾದ್ರೂ ಇದ್ರೆ ದಯವಿಟ್ಟು ಬನ್ನಿ, ಮಗಳಿಗೆ ಫೋನ್ ಮಾಡಿ ಸರ್ ಪ್ಲೀಸ್. ಈಗ ಅವ್ರ ಮಗಳಿಗೆ ಫೋನ್ ಮಾಡ್ತಾ ಇದ್ದೀರಾ, ಏನು ಅವ್ರ ಮಗಳ ಹೆಸರು? ಬಿಸಿ ಬರ್ತದೆ. ಈರಮ್ಮ ಅಜ್ಜಿ ಅವ್ರಿಗೆ 3 ಜನ ಮಕ್ಕಳಿದ್ರು ಯಾರು ನೋಡ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಮೇಯ್ನು ಪೊಲೀಸ್ ಸ್ಟೇಷನಲ್ಲಿ ಲೆಟ್ರ್ ಆಗಿದೆ, ನಮ್ಮ ಮಡಿವಾಳ ಪೊಲೀಸ್ ಸ್ಟೇಷನಲ್ಲಿ ಲೆಟ್ರ್ ಆಗಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಅವರ ಫ್ಯಾಮಿಲಿಯಿಂದ ಒಬ್ಬರು ಅವ್ರ ಸ್ವಂತ ಮಗನ ಕೂಡ ಕರೆಸಿರ್ತಾರೆ ಸ್ಟೇಷನ್ಗೆ. ಅವರು ಅದರಲ್ಲಿ ಹೇಳ್ತಾರೆ, ನಾವು ಇವರನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನನಗೆ ಜೀವನ ಏನೂ ಇಲ್ಲ, ನಾನೇ ಫುಟ್ಪಾತಲ್ಲಿ ಮಲಗ್ತಾ ಇದ್ದೀನಿ, ಹಂಗಾಗಿ ನಾನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನೀವೆಲ್ಗಾದ್ರೂ ಕಳಿಸ್ಕೊಡಿ ಸರ್ ಅಂತ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಅವರ ಬಾಕಿ ಉಳಿದಂಥ ಮಗಳಿಗೆ ಮತ್ತು ಮಗನಿಗೆ ಫೋನ್ ಮಾಡಿದಾಗ ಅವರು ನಾನಾ ರೀತಿ ಕಾರಣಗಳು ಹೇಳ್ತಿದ್ದಾರೆ. ಅದು ಎಷ್ಟು ಒಳ್ಳೆಯದು ಎಷ್ಟು ಸರಿ, ಇವ್ರು ಒಳ್ಳೆಯವರ ಅವ್ರು ಕೆಟ್ಟವರ, ಯಾವುದ್ರ ಬಗ್ಗೆ ನನಗಂತೂ ಮಾಹಿತಿ ಇಲ್ಲ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಇನ್ನೂ ಒಂದು ಮಾತು ಹೇಳ್ತಾ ಇದ್ದೀನಿ, ಇವರನ್ನೇನಾದರೂ ಬಂದು ಕರ್ಕೊಂಡು ಹೋಗೋದಕ್ಕೆ ನಿಮ್ಗೆ ಆಸಕ್ತಿ ಇದ್ದರೆ ದಯವಿಟ್ಟು ಬಂದು ನೇರವಾಗಿ ಕರ್ಕೊಂಡೋಗಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೀವು ಒಳ್ಳೆಯವರು ಇವ್ರು ಒಳ್ಳೆಯವರು ಅಂತ ನಾವೇನು ವಾದ ವಿವಾದಗಳನ್ನ ಮಾಡೋಕ್ಕೆ ಕೂತಿಲ್ಲ. 48 ಗಂಟೆಗಳ ಕಾಲ ನೀವು ಕಾಯ್ದಿದ್ದೀರಣ್ಣ, ಅದರೊಳಗಡೆ ನೀವು ಇಡೀ ಫ್ಯಾಮಿಲಿಗೆ ಮಾಹಿತಿ ತಿಳಿಸಿದ್ದೀರಾ ಇಂಥ ಜಾಗದಲ್ಲಿ ಇವ್ರು ಇದ್ದಾರೆ ಅಂತ, ಆದರೂ ಕೂಡ ಯಾರೂ ಬಂದಿಲ್ಲ ಕರ್ಕೊಂಡು ಹೋಗೋದಕ್ಕೆ. ಎಲ್ಲರೂ ಕೂಡ ಸ್ಟೇಷನ್ಗೆ ಕೂಡ ಬಂದು ಅವ್ರು ಬರ್ಕೊಟ್ಟಿದ್ದಾರೆ. ಈಗ ಅವ್ರ ಮಗನನ್ನ ಈಗ ಅಜ್ಜಿಯ ಮಗನನ್ನ ಇಲ್ಲಿಗೆ ಕರೆಸಿದ್ದೀವಿ. ಸೊ ಅವ್ರು ಏನು ಹೇಳ್ತಾರೆ ಕೇಳೋಣ. ಅಣ್ಣ ಬನ್ರಿ, ನಾನು ಮಾತಾಡಿಸ್ತೀನಿ, ಬನ್ನಿ, ನಾನು ಮಾತಾಡಿಸ್ತೀನಿ, ಕೂತ್ಕೊಳ್ಳಿ ಇಲ್ಲಿ. ನಿಮಗೆ ಎತ್ತು ತಾಯಿನೇ ಭಾರನೋ ಅಥವಾ ಕಷ್ಟನೋ ಅಥವಾ ಸುಖನೋ ನನಗೆ ಗೊತ್ತಿಲ್ಲ. ಕೇಳಿ ಇಲ್ಲಿ ಒಂದು ನಿಮಿಷ. ಎತ್ತು ತಾಯಿನೇ ಅರ್ಥ ಆಗ್ತಿದ್ಯೇನ್ರಿ? ಇವಾಗ 48 ಗಂಟೆಗಳ ಕಾಲ ಅವರು ಬಸ್ ಸ್ಟಾಪ್ ಹತ್ರ ದೇವಸ್ಥಾನ ಹತ್ರ ಜೀವನ ಕಳೆದಿದ್ದಾರೆ. 3 ಜನ ಗಂಡು ಮಕ್ಳಿದ್ದಾರೆ, ಎಲ್ರಿಗೂ ಫೋನ್ ಮಾಡಿದ್ದಾರೆ, ಯಾರು ಕರ್ಕೊಂಡೋದಕ್ಕೆ ನಿರಾಕರಿಸಿದ್ದಾರೆ. ಅವ್ರು ಒಳ್ಳೆಯವರ ನೀವು ಒಳ್ಳೆಯವರ ನನಗೆ ಗೊತ್ತಿಲ್ಲ. ಸೊ ನೀವು ಈಗ ಎಮ್ಮನ್ ಕರ್ಕೊಂಡು ಹೋಗೋಕ್ಕಾಗತ್ತಾ? ಇವಾಗ ಸದ್ಯಕ್ಕಾಗಲ್ಲ ಸರ್, ಸ್ವಲ್ಪ ದಿವಸಕ್ಕೋಸ್ಕರ ನಂದು ಏನೋ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇದೆ, ಬಿಟ್ಬಿಟ್ಟು ಹೋಗಲ್ಲ. ಇವಾಗ ಪರ್ಸ್ನಲ್ ನಮ್ಗೆ ಏನಿದೆ ಅಂದರೆ ಒಂದೊಂದು ಕೆಲವು ಟೈಮ್ ಒಬ್ಬರು ನೋಡಿದ್ರೆ ಒಬ್ಬರು ಆಗಲ್ಲ, ಅದು ನಮಗೂ ಭಯ ಇದೆ. ಒಂದೊಂದು ಟೈಮ್ ಇಲ್ಲಿ ನಿಮ್ಮನ್ನ ಕೂರಿಸಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ ನಿಮ್ಗೆ? ಯಾಕೆ ಗೊತ್ತಾ? ಗೊತ್ತು ನಮ್ಮ ಮಗ ಅಂತಾನೆ. ಕೆಲವು ಟೈಮ್ ಒಬ್ಬರು ಮಕ ನೋಡಿದ್ರೆ ಒಬ್ಬರಿಗಾಗಲ್ಲ, ಅದರಿಂದ ಯಾರಿಗಾನ ಅನಾಹುತ ಆಗ್ಬಿಡು ಅನ್ನೋದು ಒಂದು. ಅಲ್ಲ, ಈಗ ಅಜ್ಜಿ ಇರೋಷ್ಟು ಮನೆ ಒಂದಷ್ಟು ಜಾಗ ಇಲ್ವೇನ್ರಿ ನಿಮ್ಮ ಮನೇಲಿ? ನಾನು ಹೇಳೋದು ಪೂರ್ತಿ ಕೇಳ್ಕೊಳ್ಳಿ ಸರ್, ಅದು ಕೆಲವು ಟೈಮ್ ನಮಗೆ ಒಂದು ಥರ ಆಗ್ಬಿಡುತ್ತೆ. ಇದಕ್ಕಾಗಿ ಸ್ವಲ್ಪ ದಿವಸಕ್ಕೋಸ್ಕರ ಇರಲಿ, ನಾವು ಕರ್ಕೊಂಡೆ. ಇಲ್ಲಿ ಸ್ವಲ್ಪ ದಿವಸ ಬಿಡಕ್ಕೆ PG ಅಲ್ಲ, ಇದು ವೃದ್ಧಾಶ್ರಮ, ಅನಾಥಾಶ್ರಮ, ನಿರ್ಗತಿಕರ ಆಶ್ರಮ. ಮಕ್ಕಳಿದ್ದಾಗ ನೀವುಗಳೆಲ್ಲ ಇದ್ದಾಗ ಇಲ್ಲಿ ಯಾಕೆ ಬಿಡಬೇಕು? ಅವ್ರು ದೊಡ್ಡವ್ರು ಇರೋವಾಗ ಅವ್ರು ದೊಡ್ಡವ್ರಿಗೆ ಫೋನ್ ಮಾಡಿದ್ರೆ ಗೊತ್ತೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಹಿಂಗಿದೆ ಪರಿಸ್ಥಿತಿ. ಅವ್ರು ನಿಮ್ಮ ಅಣ್ಣ ಕರ್ಕೊಂಡು ಹೋಗಲ್ಲ ಅಂದ್ರ? ಅವರು ನಮ್ಮ ಫೋನ್ಗೆ ಅವರೇ ಮಾತಾಡೋದು ಕೇಳಿ ಗೊತ್ತಿಲ್ಲ ಅಂದ್ರ? ಈಗ ನೀವೇನು ಹೇಳ್ತಿದ್ದೀರಾ? ಇವಾಗ ಸದ್ಯಕ್ಕೆ ನನ್ನ ಕೈ ಸದ್ಯದ ಬೇಡ ಕತೆ, ನಾಳೆ ಇರ್ತಾರೋ ಇರಲ್ವೋ ನನಗೆ ಗೊತ್ತಿಲ್ಲ, ನಾನು ನಾಳೆ ಇರ್ತೀನಿ ಇಲ್ವೋ ನನಗೆ ಗೊತ್ತಿಲ್ಲ. ಸದ್ಯದ ಬೇಡ, ನೀವು ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗಲ್ವಾ ಅಷ್ಟೇ. ಇದಕ್ಕೆ ನನಗೆ ಉತ್ತರನೇ ಕೊಡೋಕ್ಕಾಯ್ತಲ್ಲ. ಉತ್ತರ ಕೊಡೋಕ್ಕಾಗಲ್ಲ ಅಂದರೆ ನಾವು ಇಲ್ಲಿ ಇಟ್ಕೊಳ್ಳೋಕ್ಕೂ ನಮಗೂ ಕಷ್ಟ ಆಗತ್ತೆ. ಇವ್ರೆ ನೀವು ಇದ್ದಾಗ ನಾನು ಯಾಕೆ ನೋಡ್ಕೋಬೇಕು? ಏನಣ್ಣ, ನೀವು ಮಗ ಅಂತ ಇರ್ಬೇಕಾದ್ರೆ ನಾನು ಯಾಕೆ ನೋಡ್ಕೋಬೇಕು? ಇವಾಗ ಅವರು ನಮ್ಮ ಅಕ್ಕವ್ರ ಮನೆಗೆ ಹೋಗಲ್ಲ ಅಂತ ಇದ್ದಾರೆ. ಆಯ್ತು, ಅವ್ರು ನಮ್ಮ ಅಕ್ಕ ಮನೆಗೆ ಹೋಯ್ತೀನಿ ಅಂದರೆ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ನಿಮ್ಮ ಮನೆ ಕರ್ಕೊಂಡು ಹೋಗಲ್ಲ? ನಮ್ಮ ಮನೆ ಇಲ್ಲಲ್ಲ ಸರ್. ನಿಮ್ಗೆ ಮನೆ ಇಲ್ಲ? ಎಲ್ಲಿದ್ದೀರಾ ಮತ್ತೆ? ನಾವು PG-ನಲ್ಲಿ ಇದ್ದೀರಿ. PG-ನಲ್ಲಿ ಇದ್ದೀರಾ? ಇಲ್ಲ, ಮನೆ ಇದೆ. ಅವರು ನಮ್ಮ ಅಕ್ಕ ಅವರು ಆವಾಗಿ ಹೇಳಿದ್ರು ಅವ್ರು ಬರ. ಆಯ್ತು, ನೀವು PG-ಲಿ ಇರೋ ಬದಲು ಇಲ್ಲೇ ಇದ್ದ ಅಮ್ಮನ ನೋಡ್ಕೊಂಡಿರ್ಬೋದಲ್ಲ? ಅಲ್ಲ, ಮನೇನ ಕೇಳೋಣ. ಇಲ್ಲಿ ಏನ್ ಕೆಲಸ ಮಾಡ್ತೀಯಣ್ಣ? ವ್ಯಾಪಾರ ಮಾಡೋದು. ಈಗ ಅಜ್ಜಿ ಎಷ್ಟು ದಿನ ಇರ್ತದಣ್ಣ ನಿನ್ ಪ್ರಕಾರ? ಇವಾಗ ಅವರು ಬರ್ತೀನಿ ಅಂದ್ರೆ ನಾನು ಕರ್ಕೊಂಡೋಯ್ತೀನಿ. ಅವ್ರು ನಮ್ಮ ಅಕ್ಕ ಆವಾಗಲೇ ಅವ್ರದ್ದು ಮಧ್ಯಾಹ್ನ ಫೋನ್ ಮಾಡಿ ಅವ್ರಿಗೆ ಕರ್ಸ್ತೀನಿ ಅಂದ್ರೆ ಕರ್ಕೊಂತೀನಿ ಅಂತ. ಇದು ಯಾರಿಗೆ ಏನಾಗಿದೆ, ಅವರು ಒಂಥರ ಜ್ಞಾನವಾಗಿದ್ದಾರೆ, ನಮ್ಗೊಂಥರ ಜ್ಞಾನ ಆಗಿದೆ. ಈಗ ನೀವು ಕರ್ಕೊಂಡು ಹೋಗ್ತೀರಾ ಇಲ್ವಾಣ ಅಷ್ಟೇ ಕೇಳ್ತಿರೋದು. ನಿಮ್ಮ ಅಕ್ಕ ಬಿಡಿ, ಅವ್ರದ್ದು ಅವ್ರು ಹೇಳ್ಬಿಟ್ರು, ನಿಮ್ದು ಹೇಳಿ. ನೀವು ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗಲ್ವಾ? ಸರ್, ಇವಾಗ ನನ್ನ ಜಾಗ ಇಲ್ಲ ಸರ್. ಆಯ್ತು, ಜಾಗ ಇಲ್ಲ ಅಂತ ಹೇಳಿದ್ರೆ ತಾಯಿ ನೋಡ್ಕೊಳ್ಳೋ ಅಷ್ಟು ನಿಮ್ಗೆ ಇದಿಲ್ವಾಣ? ಇವಾಗ ನಮ್ಮ ಅಕ್ಕ ಮನೆಗೆ ಕರ್ಕೊಂಡೋಯ್ತೀರಿ ಅಂದ್ರೆ ಹೋಯ್ತೀನಿ ಅಂದ್ರೆ ಇವಾಗ ನಾನು ಕರ್ಕೊಂಡೋಯ್ತೀನಿ ಇಲ್ಲಿಂದ. ನಮ್ಮ ಅಕ್ಕ ಮನೆಗೆ ಹೋಗ್ಬೇಕು, ಅವರು ಬೇರೆ ಯಾರು ಕರ್ಕೊಳಲ್ಲ. ಅವರು ಮಧ್ಯಾಹ್ನ ಅವ್ರಿಗೆ ಹೇಳಿದ್ರು ನಾವು ಬರ್ತೀನಿ ಅಂದರೆ ಇವಾಗೂ ಬರಲಿ ಅಂತ. ಇವ್ರು ಅಕಸ್ಮಾತಾಗ ದೇವಸ್ಥಾನ ಕಲ್ತಾ ಎಲ್ಲ ಹೋಗ್ಬೇಕು ಅಂತ ಕಳಿಸಿದ್ದಾರೆ. ಅವ್ರು ಬಂದು ಇಲ್ಲಿ ಏನೇನು ಆಗ್ಬಿಟ್ಟಿದೆ ಪಾಪ, ಪೌರ್ಣಮಿ ಟೈಮ್ನಲ್ಲಿ ಅವ್ರಿಗೆ ಏನಾಗಿದೆ ಯಾರಿಗದ್ದೆಲ್ಲ ದೇವ್ರಿಗೆ ಗೊತ್ತು. ನಾವು ಮನುಷ್ಯರೇ, ನಮಗೆ ಎಷ್ಟೋ ಪ್ರಾಬ್ಲಮ್ ಇರುತ್ತೆ, ತಿನ್ನಕ್ಕೆ ಏನೂ ಕೊರತೆ ಇಲ್ಲ.
ಏನು ಅದೇನೋ ಸ್ವಲ್ಪ ಅನಾಹುತ ಆಗ್ಬಿಟ್ಟಿದೆ, ಏನೇನೋ ಆಗ್ಬಿಡ್ತದೋ ಅವರು. ಈಗ ನಾನು ಸ್ಟೋರಿ ತಗೊಂಡು ಏನ್ ಮಾಡ್ಲಿ ಹೇಳಪ್ಪ. ಇವಾಗ ನೀನು ತುಂಬಾ ಒಳ್ಳೆಯವನ್ ಗುರು, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಈಗ ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗಲ್ವಾ ಅಷ್ಟು ನಾನು ಕೇಳ್ತಿರೋದು. ನಿನ್ ಕತೆ ಎಲ್ಲ ಓದ್ಬಿಡು. ನೀನು ಸಾಕ್ತಿಯಾ? ಇದೆಲ್ಲ ಅಂತ ಅಪ್ಪ ಗಂಡಸಲ್ಲ ತಾನೆ ಅಪ್ಪ ನನಗೆ ಇವಾಗ ನೋಡಪ್ಪ, ನನಗೆ ಎದ್ರೆ ಕುತ್ಕೊಂಡು ಇವಾಗ ಇನ್ನೊಬ್ರು ಇದ್ದಾರೆ ಮಗ. ಇನ್ನೊಂದ್ ಕತೆ ಮಾತಾಡ್ಬೇಡ, ಬೇರೆಯವ್ರ ಕತೆ ಬೇಡ. ನೀನ್ ಕರ್ಕೊಂಡೋಗ್ ಸಾಕ್ತಿಯಾ? ನಿನ್ ಕೈಯಲ್ಲಿ ತಾಕತ್ ಐತ ನಿಮ್ಮಮ್ಮನ್ ನೋಡಕ್ಕೆ? ಅರೆ ಇವಾಗ ಮನೆ ಇಲ್ಲ. ಆಗತ್ತಾ ಆಗಲ್ಲ? ಎರಡೇ ಮಾತು ಇವಾಗ. ಯಾಕೆ ಗೊತ್ತಾ ಇವ್ರೆ, ನಾಳೆ ನಮಗ್ ಸಮಸ್ಯೆ ಆಗ್ತದೆ. ಇವಾಗ ಸದ್ಯಕ್ಕೆ ನೋಡಪ್ಪ, ನನ್ಗೆ ಒಂದ್ ಕಾಲ್ ಕಡೆ ಊದ್ಕೊಂಡೆ. ಏನಾರು ಆಗೋಗ್ಲಿ, ಎದ್ನಂದ್ರೆ ಬಿಡ್ತೀನಿ, ಅಲ್ಲಿ ಕೇಳೋದಕ್ಕೆ ಆನ್ಸರ್ ಮಾಡೋ. ನೀನ್ ಕರ್ಕೊಂಡೋಗ್ ಸಾಕಾಗತ್ತಾ? ಆಗಲ್ಲ. ಎರಡೇ ಮಾತು. ಇವಾಗ ನನ್ನ ಒಬ್ಬನ್ ಕುಲ್ಸ್ಕೊಂಡಿದ್ರೆ ಅವ್ರನ್ನ ಕೇಳ್ಬೇಕಲ್ಲ. ಇವ್ರ ಕತೆ ಬೇಡ, ನಿಂದ ಹೇಳು. ಏಯ್ ಅವ್ ಯಾರು ಕರ್ಕೊಂಡು ಹೋಗಲ್ಲ ಅಂತ, ಅವ್ ಯಾರು ಸಾಕಲ್ಲ ಅಂತ, ಈಗ ನಿನ್ ಕತೆ ಹೇಳು. ಇವಾಗ ನನ್ ಕೈಯಾಗೂ ಆಗಲ್ಲಲ್ಲಪ್ಪ, ಆಗಲ್ಲಲ್ಲಪ್ಪ ನನ್ನ ಪರಿಸ್ಥಿತಿ. ನೀವು ಕರ್ಕೊಂಡು ಹೋಗಲ್ಲ, ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಸರ್. ಅರ್ಥ ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗಲ್ವ್ರಿ? ನಿಮ್ ಪರಿಸ್ಥಿತಿ ನಾನು ಏನ್ ಮಾಡ್ಲಿ? ನಾನು ಸಾಲ್ವ್ ಮಾಡಕ್ಕಾಗತ್ತಾ ನಿಮ್ ಪರಿಸ್ಥಿತಿ? ಪರಿಸ್ಥಿತಿ ಹೇಳ್ಬಾರ್ದು, ಹೇಳಿದೀನಿ ಅಷ್ಟೇ. ಆಯ್ತಣ್ಣ, ನಿನ್ ಪರಿಸ್ಥಿತಿ ಏನೇ ಇರ್ಲಿ, ತಾಯಿ ನೋಡ್ಕೊಳಕ್ ಆಗದೆ ಇರೋ ಅಷ್ಟು ಪರಿಸ್ಥಿತಿ ಯಾರ್ದು ಏನು ಅದ್ಗೆಟ್ಟಿರಲ್ಲ. ಅರ್ಥ ಆಯ್ತಾ? ನಿಮಗ್ ನಾನು ಇವಾಗ ಏನ್ ನಿಮ್ಮನ್ನ ನೀವು ಕೆಟ್ಟಾರಂತ ಹೇಳ್ತಿಲ್ಲ, ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗಲ್ವ ಅಷ್ಟೇ. ಅವ್ರು ಏನ್ ಹೇಳ್ತಾರ ನಮ್ಗೆ ಗೊತ್ತಾಯ್ತಲ್ಲ ಸರ್. ಅಜ್ಜಿ ಮಗನ್ ಜೊತೆ ಹೋಗ್ತೀರಾ? ಮಗನ್ ಜೊತೆ ಹೋಗ್ತೀರಾ? ಅವ್ರಿಗೆ ಮನೇಲಿ ಹೇಳ್ತೀನಿ. ಆಯ್ತು, ನಿಮ್ಮ ಅಕ್ಕ ಅವ್ರ ಅಕ್ಕನ ಮನೆಗೆ ಬಿಡ್ತಾರಂತಲ್ಲ? ಎಲ್ಲಿ? ಅವ್ರ ಅಕ್ಕನ ಮನೇಲಿ. ಅವ್ರ ಅಕ್ಕನ ಮನೆಗೆ ನಾನು ಹೋಗಲ್ಲ. ಹಿಂಗಿದೆ ಸರ್ ಪರಿಸ್ಥಿತಿ ಅಷ್ಟೇ, ಹೋಗಲ್ಲ. ಸ್ನೇಹಿತರೆ, ಕೊನೆಯದಾಗಿ ಅಜ್ಜಿ ಬಾಯಿಂದ ಹೇಳ್ತಿರೋದೇನಂದ್ರೆ, ಯಾರ ಮನೆಗೂ ನಾನು ಹೋಗಲ್ಲ ಅಂತ. ಅಲ್ಲ, ಗಂಡು ಮಕ್ಳಿಗೆ ಎಷ್ಟು ಇವಾಗ ಹೇಳಿದ್ ಕಾಣ, ಅಷ್ಟು ವರ್ಷದಿಂದ ನಾನು ಹೇಳ್ತೀನಿ, ನನ್ನ ಮನೆಗೆ ತಂದೆ ಬಿಡ್ತಾರೆ. ಏನ್ ಮಾಡೋದನ್ನ? ಗಂಡು ಮಕ್ಳು ಇಲ್ಲ. ಮಕ್ಳು ನೋಡಿದ್ರೆ ಹಂಗಾಡ್ತಾರೆ, ಅಜ್ಜಿ ನೋಡಿದ್ರೆ ಹಿಂಗಾಡುತ್ತೆ. ನಾವ್ ಯಾರ್ದು ಅಂತ ನೋಡೋದು, ಏನ್ ಮಾಡೋದು? ಅಲ್ಲ, ನಮ್ಮ ಮಗಳು ನಿಮ್ಗೆ ಫೋನ್ ಮಾಡಿದ್ದಾನೆ. ಸೊ ಫೈನಲ್ ಆಗಿ ಇವಾಗ ಇಲ್ಲಿ ಮಗ ಇದ್ದಾರೆ, ಮಗ ಕರ್ಕೊಂಡು ಹೋಗಕ್ ರೆಡಿ ಇಲ್ಲ. ಮಕ್ಕಳು ಇನ್ನಿಬ್ರಿಗೆ ಫೋನ್ ಮಾಡಿದ್ರೆ ಅವರು ನಾನಾ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಕರ್ಕೊಂಡು ಹೋಗೋಕ್ಕೆ ಯಾರು ಕೂಡ ರೆಡಿ ಇಲ್ಲ. ಕೊನೆಯದಾಗ ಅಜ್ಜಿನ ಕರ್ಕೊಂಡೋಗಿ ಬಿಡ್ತೀವಿ ಅಂದ್ರು ಅಜ್ಜಿ ಕೂಡ ಹೋಗೋದಕ್ಕೆ ರೆಡಿ ಇಲ್ಲ. ಸೊ ಫೈನಲಿ ನಾನಿವಾಗ ಜನಸ್ನೇಹಿ ಆಶ್ರಮಕ್ಕೆ ಲೆಟ್ರ್ ಬಂದಿರೋದ್ರಿಂದ ಒಂದು ಮಾನವೀಯತೆ ದೃಷ್ಟಿಯಿಂದ ಆಶ್ರಯ ಕೊಟ್ಟಿರ್ತೀವಿ. ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನು ಹೊಣೆ? ಅವಾಗ್ಲೂ ಬರ್ತೀರಾ ಇಲ್ಲ ಈಗ ಅಣ್ಣ ಬರ್ಬೇಕು? ಕೇಳ್ಬಿಡ್ತೀನಿ, ನನಗೆ ಅನ್ಸಿದ್ ಕೇಳ್ಬಿಡ್ತೀನಿ ಅಣ್ಣ. ತಪ್ಪೇನಾರು ಇದೆಯಾ? ಈಗ ಕೇಳ್ರಿ, ಇಲ್ಲಿ ಬದುಕಿದ್ದಾಗ ದೊಡ್ಡಣ್ಣ ನೋಡ್ಬೇಕು, ನಮ್ಮ ಅಕ್ಕ. ಕೇಳ್ರಿ ಇಲ್ಲಿ ಒಂದ್ ನಿಮಿಷ, ನನ್ನ ಮಾತು ಕೇಳ್ರಿ. ಬದುಕಿದ್ದಾಗ ದೊಡ್ಡಣ್ಣ ನೋಡ್ಬೇಕು, ಚಿಕ್ಕಣ್ಣ ನೋಡ್ಬೇಕು, ನಮ್ಮ ಅಕ್ಕ ನೋಡ್ಬೇಕು ಅಂತಿದ್ದೀರಾ. ನಾಳೆ ಸತ್ತಾಗ್ಲೂ ಇದೇ ಮಾತು ಬರುತ್ತೆ. ಬರ್ತೀರಾ ಅಂತ ಕೇಳ್ತಾ ಇದೀನಿ. ಯಾವಾಗನ ಫೋನ್ ಮಾಡಿ ಸತ್ತಾಗಂತ ಇಲ್ಲ. ಇವಾಗ ಅಕಸ್ಮಾತ್ ಆಗಿ ನೋಡಿ, ಓಪನ್ ಆಗಿದೆ, ಮನೆ ಹುಡ್ತಾ ಇದ್ದೀನಿ. ಮನೆ ಸಿಗ್ರೆ ನಾನು ಇನ್ನು ಒಂದು ವಾರದಲ್ಲೇ ಕರ್ಕೊಂಡು ಹೋಗ್ಬೋದು, ಇಲ್ಲ ಒಂದ್ ತಿಂಗಳಲ್ಲಿ. ನೀನ್ ಒಂದೇ ಮಾತಣ್ಣ, ನೀನ್ ಕರ್ಕೊಂಡು ಹೋಯ್ತೀಯ, ಇವಾಗ ಕರ್ಕೊಂಡು ಹೋಗು. ಇವಾಗಿಲ್ಲ ಸರ್, ಇವಾಗ ಅವರು ಬರೋದಿಲ್ಲ. ಇವಾಗ ಕರ್ಕೊಂಡು ಹೋಗಕ್ ರೆಡಿ ಇಲ್ಲ. ಇವಾಗ ಬರೋಕು ಅವ್ರು ರೆಡಿ ಇಲ್ಲ. ನಾನು ಅವ್ರಿಗಿಂತ ಮುಂಚೆ ನೀವು ರೆಡಿ ಇಲ್ಲ. ಅವ್ರು ಈಗ್ಲೇ ಬೇಕಾದ್ರೆ ಬರ್ತಾರೆ, ನನಗ್ ಸೌಕರ್ಯ ಇಲ್ಲ. ಅವ್ರು ಮನ್ಸ್ ಮಾಡ್ರಿ ಈಗ್ಲೇ ಬರ್ತಾರೆ. ಕರ್ಕೊಂಡು ಹೋಗಕ್ ನಿಮಗ್ ರೆಡಿ ಇಲ್ಲ ಅಂತ ಸೌಕರ್ಯ ಇಲ್ಲ. ಬಿಟ್ಟಾಕಿ, ನೋಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಡಿ, ಮುಗಿದೋಯ್ತು. ಸ್ನೇಹಿತರೆ, ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಾಗಮ್ಮ ಅವ್ರ ಪರಿಸ್ಥಿತಿ ಇವಾಗ ಒಂದು ಅನಾಥಾಶ್ರಮದಲ್ಲಿ ಜೀವನ ಕಳೆಯುವಂಥ ಪರಿಸ್ಥಿತಿ ಬಂದಿದೆ. ಅವ್ರ ಮಕ್ಕಳಿದ್ರು ಕೂಡ ಯಾರು ನೋಡ್ಕೊಳಕ್ ರೆಡಿ ಇಲ್ಲ ಅಂತ ಹೇಳ್ತಿದ್ರೆ, ಕಾರಣ ಗೊತ್ತಿಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ಸೊ ಕೊನೆಯದಾಗಿ ಏನು ಹೇಳ್ತೀರಿ ತಾವು? ಕೊನೆಯದಾಗಿ ಹೇಳೋಂಥದ್ದೇನಿಲ್ಲ. ಇಲ್ಲೇ ನೋಡ್ತಾ ಇದ್ದೀರಾ ಅವ್ರ ಬದುಕುಗಳನ್ನ. ಹೆಂಗೋ ಆ ತಾಯಿ ನಿಮ್ಮ ಆಶ್ರಯದಲ್ಲಿ ಇದ್ದಷ್ಟು ದಿನ ಚೆನ್ನಾಗಿರ್ಲಿ ಅಂತ ನಾವು ಇಲ್ಲಿ ಬಲವಂತವಾಗಿ ಏನಾದರೂ ಕರ್ಕೊಂಡು ಬರ್ತಾ ಇದ್ದೀರಾ? ನಾವೇ ಕರ್ಕೊಂಡ್ ಇಲ್ಲಿ ಬಂದು ಬಲವಂತವಾಗಿ ಏನು ಕರ್ಕೊಂಬರ್ತಾ ಇಲ್ಲ ಸರ್. ಇದು ನಾವು ಅಣ್ಣ ಮಕ್ಕಳನ್ನ ಕೇಳಿ ಎಲ್ಲ ಕೇಳಿ ಅವು ಯಾವ ಉತ್ತರ ಕೊಡ್ದಿರೋದಕ್ಕೆ ಇದು ಅವ ಅಮ್ಮ ಏನು ಹಾಕೋದಂತ ನಾವು ಮುಂದೆ ನಿಂತು ನಮ್ಮ ಆಸೆಯಿಂದ ಕರ್ಕೊಂಬಂದಿದ್ದಾರೆ ಸರ್. ಯಾವ ಬಲವಂತಕ್ಕೋಸ್ಕರ ಆಗ್ಲಿ, ಇನ್ನೊಬ್ಬರಿಗೋಸ್ಕರ ಆಗ್ಲಿ, ಫ್ಯಾಮಿಲಿಗೆ ಮಾಹಿತಿ ತಿಳಿದಿದೆ. ಅದಕ್ಕೆ ಅದು ತಕ್ಕದಂಗೆ ನಾವು ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ತಕೊಂಡು ಅಲ್ಲಿ ಪರ್ಮಿಷನ್ ತಕೊಂಡು ನಾವು ಇಲ್ಲಿ ನಮ್ಮ ಸ್ವತಂತ್ರವಾಗಿ ನೋಡ ಅದು ಹಿಂದ್ಗಡೆ ನಮ್ಮ ಕಡೆ ಇಲ್ಲಿ ಕಮ್ಮಿ ಅಂದ್ರೆ 22 ಜನ ಸೈನ್ ಹಾಕಿ ತಗೊಂಬಂದು ಸಂತೋಷವಾಗಿ ಇಲ್ಲಿ ಬಿಟ್ಟಿದ್ದೀವಿ. ಯಾವ ಬಲವಂತಕ್ಕಾಗಿ ಯಾವ ಇದಕ್ಕಾಗ್ಲಿ ಅಷ್ಟೇ. ಕೊನೆಯದಾಗಿ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳ್ತೀರಣ್ಣ? ನನಗೆ ಇದನ್ನ ನೋಡಿ ತುಂಬಾ ಖುಷಿ ಆಯಿತು.
ಪಾಪ ಹಿರಿಯರು ಎಲ್ಲರನ್ನೂ ನೀವು ತುಂಬ ಹಾರೈಸ್ತಾ ಇದ್ದೀರಾ. ನಿಮಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೇದು ಮಾಡಲಿ. ಆ ದೇವರು ಇವ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಅದೊಂದು ಮಾತ್ರ ನಾನು ಹೇಳ್ತೀನಿ. ಅಜ್ಜಿ ಇಲ್ಲಿ ಇರ್ತೀರಾ? ಅಜ್ಜಿ 2 ದಿನ ಇದ್ಬಿಟ್ಟು ಅಲ್ಲಿಗೆ ಬಿಡು ಇಲ್ಲಿಗೆ ಬಿಡು ಅಂದ್ರೆ ನಾನು ಇವ್ರ ತರ ಅಲ್ಲ. ನಾನು ಎಲ್ಲಿ ತಗೊಳ್ಳೋದು? ಆಯ್ತು, ಆರಾಮಾಗಿರ್ತೀರಾ? ಒಳ್ಳೇದಾಗ್ಲಿ, ಧನ್ಯವಾದ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.